ಕೆಲವು ತಂದೆಯರಿಗೆ ಈ ಯೋಗ ಇಲ್ಲದೆ ಇರ್ಬೋದು. ಅದರಲ್ಲಿ ನನಗೂ ಇಲ್ಲ, ಜಗ್ಗೇಶ್ಗೂ ಇಲ್ಲ, ಗಣೇಶ್ಗೂ ಇಲ್ಲ. ನಾವು ನಮ್ಮ ತಂದೆ ಋಣ ತೀರ್ಸಕ್ಕೆ ನಮ್ಮ ಕೈಲಿ ಆಗಲೇ ಇಲ್ಲ. ಯಾರ್ಯಾರಿಗೆ ಅಪ್ಪ ಇದಾರೋ ಅವ್ರಿಗೆಲ್ಲ ಒಂದು ಅವಕಾಶ. ಇದು ಫಾದರ್ಸ್ ಡೇ, ಅಪ್ಪಂದಿರ ದಿನ. ಮೊದಲನೇ ಬಾರಿ ನಾವು ಆಚರಣೆ ಮಾಡ್ತಾ ಇದ್ದೀರಿ. ತಂದೆ ಅಂದ್ರೆ ಒಂದು ರೀತಿ ಮನೆಯ ಆಧಾರ ಸ್ತಂಭ. ತಂದೆ ಈ ಸಂಸಾರದ ಗಾಡಿಯನ್ನ ಎಳೆಯುವಂತ ಯೋಗಿ. ಅಮ್ಮ ಬಹಳ ಪ್ರೀತಿ. ಅಮ್ಮನ ಹತ್ರ ಬಹಳ ಬೇಗ ಹೋಗಿ ಅಮ್ಮ ಐ ಲವ್ ಯು ಅನ್ಬೋದು. ಅಪ್ಪನ ಹತ್ರ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳಕ್ಕೆ ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳಿಗೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಪಾಕೆಟ್ ಮನಿ ಕೆಲವು ಸರಿ ಕೊಟ್ಟಿರಲ್ಲ ಅಪ್ಪ, ಆ ಕೋಪ ಇರ್ತತೆ ಮಗನ್ಗೆ. ನಮಗೆ ಪಾಕೆಟ್ ಮನಿ ಬೇಕು ಅಂತ ಹೇಳಿದ್ರೆ ಅಪ್ಪ ಬೇಕು. ಈ ಮನೆಯ ಎಲ್ಲ ವಿಚಾರಗಳು, ಸಂಸಾರ ಪ್ರತಿಯೊಂದನ್ನು ಕೂಡ ನಡೆಸುವಂಥದ್ದು ಅಪ್ಪ ತನ್ನ ಜೀವನವನ್ನೇ ಕಳೀತಾನೆ. ಅಪ್ಪ ಒಂದೊಂದ್ಸರಿ ಪಾಕೆಟ್ ಮನಿ ಮಗ ಕೇಳಿದಾಗ ಅಪ್ಪನ ಪಾಕೆಟಲ್ಲೇ ಏನೂ ಇರಲ್ಲ, ಆದ್ರೆ ಮಗಳಿಗೆ ಪಾಕೆಟ್ ಮನಿ ಕೊಡ್ಲೇಬೇಕು. ಮಗ ಕೇಳಲ್ಲ ನಿನ್ನ ಹತ್ರ ದುಡ್ಡಿದೆಯಾ ಇಲ್ಲ ಅಂತ ಕೇಳಲ್ಲ, ಮಗಳು ಕೇಳಲ್ಲ ನಿನ್ನ ಹತ್ರ ದುಡ್ಡಿದೆಯಾ ಅಂತ ಕೇಳಲ್ಲ. ತಿಂಗಳು ಪಾಕೆಟ್ ಮನಿ ಕೊಡ್ಲೇಬೇಕು. ಮನೆ ಸಂಸಾರಕ್ಕೆ ಹೆಂಡತಿಗೆ ಅಂದ್ರೆ ತಾಯಿಗೆ ಹಣ ಕೊಡ್ಲೇಬೇಕು. ಒಂದ್ ರೀತಿ ಗಾಣದ ಎತ್ತಿನಂತೆ ದುಡಿಯುವಂತ ತಂದೆ. ಅವನೊಬ್ಬ ಈ ಜೀವನ ನೌಕೆಯ ನಾವಿಕ, ನಮ್ಮನ್ನ ಇಡೀ ಸಂಸಾರವನ್ನ ನಡೆಸುವಂತ ನಾವಿಕ. ಅವನೊಬ್ಬ ಮನೆಯ ಕಾವಲುಗಾರ. ತಂದೆ ಮನೆಯ ಕಾವಲುಗಾರ. ಯಾವ ರೀತಿ ಗಾಡಿಯನ್ನ ಎಳೆಯುವಂತ ನಾವಿಕ ಆಗ್ತಾನೆ, ಅದೇ ರೀತಿ ಈ ಹಾಡಲ್ಲಿ ನಾನು ಹೇಳಿದ್ದೀನಿ, ಅವನು ಒಬ್ಬ ಕಾವಲುಗಾರ. ಕೆಲವು ತಂದೆಯರಿಗೆ ಈ ಯೋಗ ಇಲ್ಲದೆ ಇರ್ಬೋದು. ಅದರಲ್ಲಿ ನನಗೂ ಇಲ್ಲ, ಜಗ್ಗೇಶ್ಗೂ ಇಲ್ಲ, ಗಣೇಶ್ಗೂ ಇಲ್ಲ. ನಾವು ನಮ್ಮ ತಂದೆ ಋಣ ತೀರ್ಸಕ್ಕೆ ನಮ್ಮ ಕೈಲಿ ಆಗಲೇ ಇಲ್ಲ. ಯಾರ್ಯಾರಿಗೆ ಅಪ್ಪ ಇದಾರೋ ಅವ್ರಿಗೆಲ್ಲ ಒಂದು ಅವಕಾಶ. ಇದು ಫಾದರ್ಸ್ ಡೇ, ಅಪ್ಪಂದಿರ ದಿನ. ಮೊದಲನೇ ಬಾರಿ ನಾವು ಆಚರಣೆ ಮಾಡ್ತಾ ಇದ್ದೀರಿ. ತಂದೆ ಅಂದ್ರೆ ಒಂದು ರೀತಿ ಮನೆಯ ಆಧಾರ ಸ್ತಂಭ. ತಂದೆ ಈ ಸಂಸಾರದ ಗಾಡಿಯನ್ನ ಎಳೆಯುವಂತ ಯೋಗಿ. ಅಮ್ಮ ಬಹಳ ಪ್ರೀತಿ. ಅಮ್ಮನ ಹತ್ರ ಬಹಳ ಬೇಗ ಹೋಗಿ ಅಮ್ಮ ಐ ಲವ್ ಯು ಅನ್ಬೋದು. ಅಪ್ಪನ ಹತ್ರ ಹೋಗಿ ಅಪ್ಪ ಐ ಲವ್ ಯು ಅಂತ ಹೇಳಕ್ಕೆ ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳಿಗೆ ಸ್ವಲ್ಪ ಕಷ್ಟ. ಯಾಕೆಂದ್ರೆ ಪಾಕೆಟ್ ಮನಿ ಕೆಲವು ಸರಿ ಕೊಟ್ಟಿರಲ್ಲ ಅಪ್ಪ, ಆ ಕೋಪ ಇರ್ತತೆ ಮಗನ್ಗೆ. ನಮಗೆ ಪಾಕೆಟ್ ಮನಿ ಬೇಕು ಅಂತ ಹೇಳಿದ್ರೆ ಅಪ್ಪ ಬೇಕು. ಈ ಮನೆಯ ಎಲ್ಲ ವಿಚಾರಗಳು, ಸಂಸಾರ ಪ್ರತಿಯೊಂದನ್ನು ಕೂಡ ನಡೆಸುವಂಥದ್ದು ಅಪ್ಪ ತನ್ನ ಜೀವನವನ್ನೇ ಕಳೀತಾನೆ. ಅಪ್ಪ ಒಂದೊಂದ್ಸರಿ ಪಾಕೆಟ್ ಮನಿ ಮಗ ಕೇಳಿದಾಗ ಅಪ್ಪನ ಪಾಕೆಟಲ್ಲೇ ಏನೂ ಇರಲ್ಲ, ಆದ್ರೆ ಮಗಳಿಗೆ ಪಾಕೆಟ್ ಮನಿ ಕೊಡ್ಲೇಬೇಕು. ಮಗ ಕೇಳಲ್ಲ ನಿನ್ನ ಹತ್ರ ದುಡ್ಡಿದೆಯಾ ಇಲ್ಲ ಅಂತ ಕೇಳಲ್ಲ, ಮಗಳು ಕೇಳಲ್ಲ ನಿನ್ನ ಹತ್ರ ದುಡ್ಡಿದೆಯಾ ಅಂತ ಕೇಳಲ್ಲ. ತಿಂಗಳು ಪಾಕೆಟ್ ಮನಿ ಕೊಡ್ಲೇಬೇಕು. ಮನೆ ಸಂಸಾರಕ್ಕೆ ಹೆಂಡತಿಗೆ ಅಂದ್ರೆ ತಾಯಿಗೆ ಹಣ ಕೊಡ್ಲೇಬೇಕು. ಒಂದ್ ರೀತಿ ಗಾಣದ ಎತ್ತಿನಂತೆ ದುಡಿಯುವಂತ ತಂದೆ. ಅವನೊಬ್ಬ
ಈ ಜೀವನ ನೌಕೆಯ ನಾವಿಕ, ನಮ್ಮನ್ನ ಇಡೀ ಸಂಸಾರವನ್ನ ನಡೆಸುವಂತ ನಾವಿಕ. ಅವನೊಬ್ಬ ಮನೆಯ ಕಾವಲುಗಾರ. ತಂದೆ ಮನೆಯ ಕಾವಲುಗಾರ. ಯಾವ ರೀತಿ ಗಾಡಿಯನ್ನ ಎಳೆಯುವಂತ ನಾವಿಕ ಆಗ್ತಾನೆ, ಅದೇ ರೀತಿ ಈ ಹಾಡಲ್ಲಿ ನಾನು ಹೇಳಿದ್ದೀನಿ, ಅವನು ಒಬ್ಬ ಕಾವಲುಗಾರ.